Good morning, student. Today we are going to study about the reforms after the policy 1991. So you might know which and all the policy that we have taken in 1991. Can anyone answer me the different policy which we have taken in the year 1991 to our Indian economy? Can you name those policy? Yes, it is privatization, liberalization, yes, and globalization. These are the three policy which we adopted in 1991. So we were studying the reforms which have took place under this various sector. So what and all the changes happened under the privatization, liberalization and globalization that we have already studied. Today we are going to study what are the effects that has been placed on this different sector. Already we have gone through the growth and employment and reforms in agriculture. Today we are going to study about the reforms in the industry. So industry comes under which sector? Primary, secondary or tertiary? Reforms comes under which sector? Primary, secondary or tertiary? Can anyone answer? No, it's not primary. Under primary sector, we have agriculture sector, which is occupied from the primary sector. Tertiary sector, it is a service sector. So industrial sector is a secondary sector. So today we are going to study about the reform under secondary sector. Industrial growth has also recorded a slowdown. So when the industrial sector happened, it was showing the slowdown in the development of the industrial sector. This is because of decreasing demand of industrial product due to various reasons such as cheaper imports, inadequate investment in the infrastructure, etc. So what was the reason to underdevelop the industry sector? The industry sector was developing in very slow rate. What and all the different reasons were there? ಸೊ ಏನೆಲ್ಲ ಕಾರಣಗಳಿಂದಾಗಿ ಇಂಡಸ್ಟ್ರಿಯಲ್ ಸೆಕ್ಟರ್ ಡೆವಲಪ್ಮೆಂಟ್ ಆಗಲಿಲ್ಲ? ಒಂದು ಚೀಪರ್ ಇಂಪೋರ್ಟ್. ಸೊ ಚೀಪರ್ ಇಂಪೋರ್ಟ್ ಅಂತ ಹೇಳುವಾಗ ನಾವು ಗ್ಲೋಬಲೈಸೇಷನ್ ಮಾಡುವಾಗ ಒನ್ ಮಾರ್ಕೆಟ್ ಒನ್ ಇಕಾನಮಿ ಎಂಬ ಕಾನ್ಸೆಪ್ಟ್ ಅನ್ನು ತಂದ್ವಿ. ಸೊ ಅದರಲ್ಲಿ ಯಾವ ಕಂಟ್ರಿ ಬೇಕಾದ್ರೂ ನಮ್ಮ ಇಂಡಿಯಾದಲ್ಲಿ ಬಂದು ಅವರ ಗೂಡ್ಸ್ ಅಂಡ್ ಸರ್ವಿಸ್ ಅನ್ನು ಸೋಲ್ಡ್ ಔಟ್ ಮಾಡ್ಬೋದು. ಸೊ ನೀವೀಗ ನೋಡಿದ್ರೆ ಚೈನಾ ಪ್ರಾಡಕ್ಟ್ ಇಂಡಿಯಾದಲ್ಲಿ ಡಂಪ್ ಆಗ್ತಾ ಇದೆ. ಸೊ ಅವ್ರು ಏನ್ ಮಾಡ್ತಾರೆ? ಚೀಪರ್ ರೇಟ್ ಅಲ್ಲಿ ಇಂಡಿಯಾದಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾದಲ್ಲಿ ನಾವು ಏನೆಲ್ಲ ಐಟಮ್ಸ್ ಗಳಿವೆ ಅದನ್ನ ನೀವು ಕಂಪೇರ್ ಮಾಡಿದ್ರೆ ಆ ಚೈನಾದ ಐಟಮ್ ತುಂಬಾ ಚೀಪ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅದಿರ್ಬೋದು ಮೊಬೈಲ್ ಫೋನ್ಸ್ ಅಥವಾ ನೀವು ಆಟ ಆಡುವ ಏನೆಲ್ಲ ಸಾಮಾನ್ ಇರುತ್ತೆ ಅದೆಲ್ಲ, ಬುಕ್ಸ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರ್ಬೋದು. ಸೊ ಇವುಗಳೆಲ್ಲ ಚೀಪರ್ ರೇಟ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದಾಗಿ ಏನ್ ಮಾಡ್ತೀರಿ ನೀವು? ಆ ಚೀಪರ್ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತೀರಿ. ಸೊ ನೀವು ಒಂದು ಶಾಪಿಗೆ ಹೋಗುವಾಗ ಈವನ್ ಪೆನ್ಸ್ ಕೂಡ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಪೆನ್ 5 ರೂಪೀಸಿಗೆ ಅಥವಾ 3 ರೂಪೀಸಿಗಿದ್ರೆ, ಇಂಡಿಯನ್ ಪೆನ್ 10 ರೂಪೀಸಿಗಿದ್ರೆ ನೀವು ಯಾವ ಕಂಟ್ರಿಯದ್ದು ಪೆನ್ ಅನ್ನು ಪರ್ಚೇಸ್ ಮಾಡ್ತೀರಿ? ಒಂದು ಪೆನ್ 3 ರೂಪೀಸಿಗೆ ನಿಮ್ಮ ಮುಂದೆ ಇದೆ, ಇನ್ನೊಂದು ಪೆನ್ 10 ರೂಪೀಸಿಗೆ ನಿಮ್ಮ ಮುಂದೆ ಇದೆ. ಆಗ ನೀವು ಯಾವ ಪೆನ್ ಅನ್ನು ಪರ್ಚೇಸ್ ಮಾಡ್ತೀರಿ? ಚೈನಾದ ಪ್ರಾಡಕ್ಟ್ ಅನ್ನೇ ಪರ್ಚೇಸ್ ಮಾಡ್ತೀರಿ. ನೀವು ಇದು ಆಟ ಆಡುವ ಥಿಂಗ್ಸ್ ಎಲ್ಲ ಇರುತ್ತೆ. ಸೊ ಅದನ್ನ ನೀವು ನೋಡುವಾಗ ಎಲ್ಲ ಆಟ ಆಡುವ ಥಿಂಗ್ಸ್ಗಳು ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ? ದಿಸ್ ಅಂಡ್ ಆಲ್ ಆರ್ ದಿಸ್ ಅಂಡ್ ಆಲ್ ಆರ್ ಮೇಡ್ ಬೈ ಚೈನಾ, ಮೇಡ್ ಇನ್ ಚೈನಾ. ಸೊ ನಾವ್ ಏನ್ ಮಾಡ್ತೇವೆ ಅಂತ ವಸ್ತುಗಳನ್ನೇ ಪರ್ಚೇಸ್ ಮಾಡ್ತೇವೆ ಬಿಕಾಸ್ ಇಟ್ ಈಸ್ ಇನ್ ಅ ಚೀಪರ್ ರೇಟ್. ಸೊ ಹಾಗಾಗಿ ನಮ್ಮ ಇಂಡಿಯನ್ ಪ್ರೊಡ್ಯೂಸರ್ ಏನಿರ್ತದೆ ಅವರಿಗೆ ಲಾಸ್ ಆಗುತ್ತೆ. ಯಾಕೆ ಲಾಸ್ ಆಗುತ್ತೆ? ಯಾಕಂತ ಹೇಳಿದ್ರೆ ಅವರ ವಸ್ತು ಕಾಸ್ಟ್ಲಿ ಇರೋದ್ರಿಂದಾಗಿ ಹೆಚ್ಚು ಜನ ಅದನ್ನು ಆಫ್ ಆಫ್ ಎಂತ ಅದನ್ನು ಅಫೋರ್ಡ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಯಾವ್ದೆಲ್ಲ ಚೀಪರ್ ರೇಟ್ ಅಲ್ಲಿದೆ ಅದನ್ನು ಪರ್ಚೇಸ್ ಮಾಡ್ತಾರೆ. ಎಸ್, ಈವನ್ ಮೊಬೈಲ್ಸ್ ಆಲ್ಸೋ. ನೀವು ವಿವೋ ನೋಡಿ ಅಥವಾ ಒಪ್ಪೋ. ಸೊ ಇವೆಲ್ಲ ಫೋನ್ಗಳು ನಿಮ್ಗೆ ಏನೆಲ್ಲ ನಿಮ್ಗೆ ಬೇಕು ಅದೆಲ್ಲ ಕಡಿಮೆ ಚೀಪರ್ ರೇಟ್ ಅಲ್ಲಿ ನಿಮ್ಗೆ ಆ ಫೋನ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ ಏನೆಲ್ಲ ಫೆಸಿಲಿಟಿ ಬೇಕು ಅದೆಲ್ಲ ಆ ಫೋನ್ ಅಲ್ಲಿ ಇದೆ.
ಹೇಗಿದೆ, ಚೀಪರ್ ರೇಟ್ ಅಲ್ಲಿ ಇದೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಿ, ಇನ್ಸ್ಟೆಡ್ ಆಫ್ ಬೈಯಿಂಗ್ ಇಂಡಿಯನ್ ಪ್ರಾಡಕ್ಟ್ ಯು ವಿಲ್ ಬೈ Chinese product, the made in China. That's why in reforms under the globalization, the Indian industry started to suffer. Indian industry ಅಷ್ಟು ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. In a globalized world, developing countries are compelled to open up their economy at a greater the globalized in a globalized world, developing countries are compelled to open up their economy to greater flow of the goods and capital from the developed countries and reducing their industrial valuable to import goods. So what they are explaining here, because of enforced policy, compelled means the globalization policy were not happily accepted by our Indian economy. We have accepted those policy in a forceful manner. So when we adopted in a forceful manner, what happened? When we adopted this policy in a forceful manner, we have to agree all the rules and conditions which they are giving in a forceful way. Why we are followed? For greater flow of goods and capital. I said we not had sufficient amount in our hand to invest in our economy. So that's why we needed the money from other sources. That time the IMF agreed to give us the fund, but we have to do some of the changes in the economy. Those changes were liberalization, privatization, globalization. ಇದನ್ನು ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಿ. ನಮ್ಮ ಹತ್ರ ಸಫಿಷಿಯಂಟ್ ಫಂಡ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ಈ ಪಾಲಿಸಿಯನ್ನು ಅಡಾಪ್ಟ್ ಮಾಡಿ ನಮ್ಮ ಇಕಾನಮಿಯನ್ನು ವೈಡರ್ ಮಾಡಿದ್ದು. ಸೊ ಹಾಗಾಗಿ ಈ ಫೋರ್ಸ್ಫುಲಿ ಆಗಿ ನಮ್ಗೆ ಇಷ್ಟ ಇಲ್ಲದೆ ನಾವು ಈ ಎಲ್ಲ ಅಗ್ರಿಮೆಂಟ್ ಅನ್ನು ಫಾಲೋ ಅಪ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಕಂಟ್ರಿಗೆ ಗೂಡ್ಸ್ ಅಂಡ್ ಸರ್ವಿಸಸ್ ಅಟ್ ದಿ ಸೇಮ್ ಟೈಮ್ ಕ್ಯಾಪಿಟಲ್ ಇನ್ಫ್ಲೋ ಆಗ್ಬೇಕಂತ ಹೇಳಿ. ಸೊ ದಿಸ್ ವಾಸ್ ಅ one more reason why we were not able to develop under the industrial sector. ಯಾಕೆ ನಾವು ಇಂಡಸ್ಟ್ರಿಯಲ್ ಸೆಕ್ಟರ್ ಅಂಡರ್ ಅಲ್ಲಿ ಡೆವಲಪ್ ಆಗ್ಲಿಲ್ಲ ಅಂತ ಹೇಳಿ. Cheaper imports have replaced the demand for domestic good. ಸೊ ಏನಾಯ್ತು, ನಾವು ಇಂಡಿಯಾದಲ್ಲಿ ಏನೆಲ್ಲ ವಸ್ತುಗಳು ಮಾಡ್ತಿದ್ವಿ, ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿತ್ತು ಅದರ ಕಾಸ್ಟ್ ಹೆಚ್ಚಾಯ್ತು, ಹಾಗೆಯೇ ಇಂಪೋರ್ಟ್ ಮಾಡುವ ಗೂಡ್ಸ್ ಅದು ಕಾಸ್ಟ್ ಕಡಿಮೆ ಆಯ್ತು. ಸೊ ನೀವು ಕಂಪೇರ್ ಮಾಡ್ಬೋದು. ಸೊ ನಮ್ಮಲ್ಲಿ ನಾವು ಏನು ಪ್ರೊಡ್ಯೂಸ್ ಮಾಡ್ತೇವೆ ಆ ಎಲ್ಲ ವಸ್ತುಗಳ ಪ್ರೈಸ್ ಹೆಚ್ಚಾಗಿರ್ತದೆ, because we are giving that much quality, and the same time the labor, we are using the labor input, everything are costly. But when it come to China, what they will do, they will use the cheaper quality input and they will produce those commodity as a cheaper rate. ಸೊ ಯಾಗ ಅವರು ಚೀಪರ್ ರೇಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ, ನಾವು ಈಸಿಯಾಗಿ ಆ ಚೀಪರ್ ರೇಟಿನ ಕಮಾಡಿಟಿಯನ್ನೇ ಅಡಾಪ್ಟ್ ಮಾಡ್ತೇವೆ. ಸೊ ಇದು ಕೂಡ ಒಂದು ನಮಗೆ ಡ್ರಾಬ್ಯಾಕ್ ಆಯ್ತು. So domestic manufacturers are facing competing from imports. ಸೊ ಈಗ ಏನಾಯ್ತು, ಇಂಡಿಯಾದಲ್ಲಿ ಏನೆಲ್ಲ ಇಂಡಸ್ಟ್ರಿಗಳಿವೆ, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳಿದ್ರೆ ಇಂಡಿಯಾದ ಪ್ರೊಡ್ಯೂಸರ್. ಸೊ ಈಗ ಇಂಡಿಯನ್ ಪ್ರೊಡ್ಯೂಸರ್ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ. ಯಾರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರೆ? ಸೊ ಈಗ ಇಂಡಿಯಾದ ಪ್ರೊಡ್ಯೂಸರ್ ಯಾರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರೆ? ಕ್ಯಾನ್ ಎನಿವನ್ ಆನ್ಸರ್? Yes, they are competing with other country. That may be China, that may be Japan, USA, any other country. They were competing with other countries. So ನಮ್ಮ ಫಾರ್ಮರ್ಸ್ ಜೊತೆ ಅಥವಾ ನಮ್ಮ ಪ್ರೊಡ್ಯೂಸರ್ ಜೊತೆ ನಾವು ಫೈಟ್ ಮಾಡೋದು ಈಸಿ, ಆದ್ರೆ ಬೇರೆ ಕಂಟ್ರಿ ಜೊತೆ ನಾವು ಫೈಟ್ ಮಾಡೋದು ತುಂಬಾ ಡಿಫಿಕಲ್ಟ್. ಒಂದ್ ವೇಳೆ ಅವರ ಕಮಾಡಿಟಿ ನಮ್ಗೆ ಚೀಪರ್ ಅಲ್ಲಿ ಸಿಗ್ತಾ ಇದ್ರೆ ಅದನ್ನ ನಾವು ಸ್ಟಾಪ್ ಮಾಡ್ಲಿಕ್ಕೂ ಆಗುದಿಲ್ಲ, ಕಂಪ್ಲೀಟ್ ಆಗಿ ಅವರ ಜೊತೆ ಕಾಂಪೀಟ್ ಮಾಡ್ಲಿಕ್ಕೂ ಆಗುದಿಲ್ಲ. ಎಸ್, I understood about the reforms in industry sector. ಸೊ ಹೇಗೆ ರಿಫಾರ್ಮ್ಸ್ ಆಯ್ತು, ಆದ್ರೆ ಏನು ಇಂಪ್ಯಾಕ್ಟ್ ಇಂಡಸ್ಟ್ರಿ ಸೆಕ್ಟರ್ ಮೇಲೆ ಬಿತ್ತಂತ ಹೇಳಿ. ವೆದರ್ ಇಟ್ ವಾಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆರ್ ನೆಗೆಟಿವ್ ಇಂಪ್ಯಾಕ್ಟ್? ಪಾಸಿಟಿವ್ ಇಂಪ್ಯಾಕ್ಟ್ ಆಯ್ತಾ, ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತಾ? ಪಾಸಿಟಿವ್ ಇಂಪ್ಯಾಕ್ಟ್ ಆಯ್ತಾ, ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತಾ ಇಂಡಿಯನ್ ಇಕಾನಮಿಯಲ್ಲಿ? ಸೊ ಅಹಮದ್, ಹೇಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಯ್ತು? ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು, ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಲಿಲ್ಲ.
ಸೊ ಥರ್ಡ್ ಪಾಯಿಂಟ್ ಏನ್ ಹೇಳ್ತದ ಅಂತ ಹೇಳಿದ್ರೆ, ಇನ್ ದಿ ಗ್ಲೋಬಲೈಸ್ಡ್ ವರ್ಲ್ಡ್ ಡೆವಲಪಿಂಗ್ ಕಂಟ್ರೀಸ್ ಆರ್ ಕಂಪೀಲ್ಡ್ ಮೀನ್ಸ್ ದೇ ಆರ್ ಫೋರ್ಸ್ಡ್, ಅವರಿಗೆ ಫೋರ್ಸ್ ಮಾಡಿದ್ರು ಏನಂತ ಹೇಳಿ, ಟು ಓಪನ್ ಅಪ್ ದೇರ್ ಇಕಾನಮಿ ಟು ಗ್ರೇಟರ್ ಫ್ಲೋ ಆಫ್ ಗೂಡ್ಸ್ ಅಂಡ್ ಕ್ಯಾಪಿಟಲ್ ಫ್ರಮ್ ಡೆವಲಪ್ಡ್ ಕಂಟ್ರಿ. ಸೊ ಯಾಕೆ ಫೋರ್ಸ್ ಮಾಡಿದ್ರು, ಡೆವಲಪ್ಡ್ ಕಂಟ್ರಿಗಳಿಂದ ನಿಮ್ಗೆ ಗೂಡ್ಸ್ ಅಥವಾ ಕ್ಯಾಪಿಟಲ್ ಬರ್ಬೇಕಂತ ಹೇಳಿದ್ರೆ ನಿಮ್ಮ ಇಕಾನಮಿಯನ್ನು ಓಪನ್ ಅಪ್ ಮಾಡ್ಲಿಕ್ಕೆ ಅಂತ ಹೇಳಿ ಅವರು ಫೋರ್ಸ್ಫುಲಿ ಅಗ್ರಿಮೆಂಟ್ಸ್ ಗಳನ್ನು ಮಾಡಿಕೊಂಡ್ರು. ಅಂಡ್ ರೆಂಡರಿಂಗ್ ದೇರ್ ಇಂಡಸ್ಟ್ರಿಯಲ್ ವ್ಯಾಲ್ಯೂಯಬಲ್ ಟು ಇಂಪೋರ್ಟ್ ಗೂಡ್ಸ್. ಸೊ ಇಂಪೋರ್ಟ್ ಅನ್ನು ನಾವು ಎಕ್ಸೆಪ್ಟ್ ಮಾಡಬೇಕು, ಅದನ್ನು ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ವಾಸ್ ಒನ್ ರೆಸ್ಟ್ರಿಕ್ಷನ್. ಸೊ ಈಗ ನೀವು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತು, ಇಂಡೋ ಚೈನಾ ವಾರ್ ಆಯ್ತು, ಅವರ ಪ್ರಾಡಕ್ಟ್ ಅನ್ನು ಬ್ಯಾನ್ ಮಾಡಿದ್ರು ಆದ್ರೆ ಕಂಪ್ಲೀಟ್ ಆಗಿ ಬ್ಯಾನ್ ಆಗ್ಲಿಲ್ಲ. ಸೊ ಇವತ್ತು ನೀವು ಯಾವ ಶಾಪಿಗೆ ಹೋದ್ರು ಮೇಡ್ ಇನ್ ಚೈನಾ ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ ದಟ್ ಈಸ್ ದ ಒನ್ ಡ್ರಾಬ್ಯಾಕ್ ಆಫ್ ದಿಸ್ ಗ್ಲೋಬಲೈಸೇಷನ್. ಯಾರಿಗಾದ್ರೂ ಡೌಟ್ ಇದೆನಾ ಈ ಸ್ಲೈಡ್ ಅಲ್ಲಿ? ಸೊ ಡು ಎನಿವನ್ ಹ್ಯಾವ್ ಅ ಡೌಟ್? Okay, so we will go through one more concept. After that we will end up. Okay, so the continuation of this globalization, the infrastructure facility including power supply have remained inadequate due to lack of investment. There was no proper investment was done in the infrastructure. So infrastructure means constructing roads, linkages between the market and domestic way, then including the power supply have remained inadequate. There was sufficient fund were not given. ಸೊ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು, ಎಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು ಅಷ್ಟು ಹಣ ಅವರು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲದಿದ್ರೆ ಇಂಡಸ್ಟ್ರಿಗಳು ವರ್ಕ್ ಆಗ್ಲಿಕ್ಕೆ ಆಗುದಿಲ್ಲ. ಪವರ್ ಸಪ್ಲೈ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಿಮ್ಗೆ ಗೊತ್ತಿದೆ ಇಂಡಿಯಾದಲ್ಲಿ ಎಷ್ಟು ಟೈಮ್ ಎಲೆಕ್ಟ್ರಿಸಿಟಿ ಪವರ್ ಕಟ್ ಆಗುತ್ತೆ, ಎಷ್ಟು ಟೈಮ್ ಪವರ್ ಇರುತ್ತೆ ಅಂತ ಹೇಳಿ. ಸೊ ದಟ್ ವಾಸ್ ಎನದರ್ ಪ್ರಾಬ್ಲಮ್ ದಟ್ ಇಂಡಸ್ಟ್ರಿ ವರ್ ಫೇಸಿಂಗ್. ಸೊ ರೂರಲ್ ಏರಿಯಾಕ್ಕೆ ಹೋದ್ರೆ there were problem of power supply, and the same time they are facing the problem of infrastructure. There is no proper facility are provided to the producers, no market linkages are created. So ಇದೆಲ್ಲ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಬೇಕಾಯಿತು. So globalization is often sees an creating condition for the free movement of goods and services from foreign country that adversely affected the local industry and employment opportunity to in developing countries. So ಇದು ಏನ್ ಮಾಡಿತು, ಈ ಗ್ಲೋಬಲೈಸೇಷನ್ ಇಂದಾಗಿ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಏನು ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಹೇಳಿದ್ರೆ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ಈಗ ಯಾರು ಕೂಡ ಬಂದು ನಮ್ಮ ಕಂಟ್ರಿಯಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನು ಸೋಲ್ಡ್ ಔಟ್ ಮಾಡ್ಬೋದು. ಒಂದ್ ವೇಳೆ ಹಜಾರ್ಡಿಯಸ್ ಪ್ರಾಡಕ್ಟ್ ಇದ್ರೆ ಮಾತ್ರ ಸೋಲ್ಡ್ ಔಟ್ ಮಾಡ್ಲಿಕ್ಕಿಲ್ಲ. ಒಂದ್ ವೇಳೆ ಅಂತ ಪ್ರಾಪರ್ ಮೆಥಡ್ಸ್ ಇದ್ರೆ, ಪ್ರಾಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೈಡ್ ಲೈನ್ಸ್ ಅನ್ನು ಫಾಲೋ ಮಾಡಿದ್ರೆ ಯಾರು ಕೂಡ ನಮ್ಮ ಕಂಟ್ರಿಗೆ ಬಂದು ಅವರ ವಸ್ತುಗಳನ್ನು ಫ್ರೀ ಆಗಿ ಸೋಲ್ಡ್ ಔಟ್ ಮಾಡ್ಬೋದು. ಫ್ರೀ ಅಂತ ಹೇಳಿದ್ರೆ ನಾವು ಏನ್ ಮಾಡಿದ್ದೇವೆ, ಟ್ಯಾರಿಫ್ ಮತ್ತೆ ಕೋಟಾವನ್ನು ಕೂಡ ರೆಡ್ಯೂಸ್ ಮಾಡಿದ್ದೇವೆ, ಟ್ಯಾಕ್ಸ್ ಅಮೌಂಟ್ ಕೂಡ ರೆಡ್ಯೂಸ್ ಮಾಡಿದ್ದೇವೆ. ಸೊ ಇದರಿಂದಾಗಿ ಏನಾಯ್ತು, ಇಂಡಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕಡಿಮೆ ಆಯ್ತು. ಸೊ ಹೇಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕಡಿಮೆ ಆಯ್ತು, ಇಂಡಿಯನ್ ಪ್ರಾಡಕ್ಟ್ಗಳು ಸೇಲ್ ಆಗ್ತಾ ಇಲ್ಲ. ಸೊ ಇಂಡಸ್ಟ್ರಿಯಲ್ಲಿ ಜನರಿಗೆ ಕೆಲಸ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕಡಿಮೆ ಆಯ್ತು. ಸೊ ಲೋಕಲ್ ಇಂಡಸ್ಟ್ರಿಗಳು ಕ್ಲೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ವು. ಯಾಕೆ ಕ್ಲೋಸ್ ಆಗ್ಲಿಕ್ಕೆ, ಪ್ರಾಫಿಟ್ ಇಲ್ಲ, ಯಾರು ಪರ್ಚೇಸ್ ಮಾಡುವವರಿಲ್ಲ. ಸೊ ಅವರು ಯಾರ ಜೊತೆ ಕಾಂಪೀಟ್ ಮಾಡ್ಬೇಕಾಯ್ತು, ಫಾರಿನ್ ಕಂಟ್ರಿ ಜೊತೆ ಕಾಂಪೀಟ್ ಮಾಡ್ಬೇಕಾಯ್ತು. ದಿಸ್ ಅಂಡ್ ಆಲ್ ದ ಡಿಫರೆಂಟ್ ಪ್ರಾಬ್ಲಮ್ ದಟ್ ದೇ ವರ್ ಫೇಸಿಂಗ್. ಅರ್ಥ ಆಯ್ತಾ ಈ ಪಾಯಿಂಟ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ ಇಷ್ಟು ಪಾಯಿಂಟ್? Okay. Moreover, the developing country like India still does not have the access to developed countries market because of high no tariff barriers.
ಸೊ ನಮ್ಮ ಇಂಡಿಯಾದವರಿಗೆ ಏನ್ ಪ್ರಾಬ್ಲಮ್ ಆಗ್ತಿತ್ತು, ಡೆವಲಪ್ಡ್ ಕಂಟ್ರಿಗೆ ನಮ್ಮ ಔಟ್ಪುಟ್ಗಳನ್ನು ಸೋಲ್ಡ್ ಔಟ್ ಮಾಡ್ಲಿಕ್ಕೆ ಎಂತ ಈಸಿ ಆಕ್ಸೆಸ್ ಇರಲಿಲ್ಲ. ಸೊ ಯಾಕೆ ಈಸಿ ಆಕ್ಸೆಸ್ ಇರಲಿಲ್ಲ? ಹೈ ನೋ ಟ್ಯಾರಿಫ್ ಬ್ಯಾರಿಯರ್ಸ್. ನೋ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೆ, ಇಂಡಿಯಾದಿಂದ ನೀವು ಅಬ್ರಾಡ್ ಕಂಟ್ರಿಗೆ ಏನಾದ್ರೂ ಸೇಲ್ ಮಾಡುದಾದ್ರೆ ಟ್ಯಾರಿಫ್ ಇಲ್ಲ. ಓಕೆ, ಸೊ ಹಾಗಾದ್ರೆ ಅದು ನಮ್ಗೆ ನಾವು ಬೆನಿಫಿಟ್ ಅಂತ ಹೇಳ್ಬೋದು. ಆದ್ರೆ ಯಾವಾಗ ಟ್ಯಾರಿಫ್ ಇಲ್ಲ, ಬೇರೆ ಕಂಟ್ರಿಗಳು ಕೂಡ ಬಂದು ಅವರ ಔಟ್ಪುಟ್ ಗಳನ್ನು ಸೇಲ್ ಮಾಡ್ತದೆ. ಸೊ ಈಗ ಅಮೆರಿಕಕ್ಕೆ ಇಂಡಿಯಾ ಕೂಡ ಔಟ್ಪುಟ್ ಸೇಲ್ ಮಾಡ್ಲಿಕ್ಕೆ ರೆಡಿ ಉಂಟು, ಹಾಗೇನೆ ಜಪಾನ್ ಕೂಡ ಔಟ್ಪುಟ್ ಸೇಲ್ ಮಾಡ್ಲಿಕ್ಕೆ ರೆಡಿ ಇದೆ. ಸೊ ಆಗ USA ಪೀಪಲ್ ಯಾವ್ದು ಅಫೋರ್ಡ್ ಮಾಡ್ತಾರೆ? ಇಂಡಿಯನ್ ಕಮಾಡಿಟಿಗೆ ಹೋಗ್ತಾರಾ, ಜಪಾನ್ ಕಮಾಡಿಟಿಗೆ ಹೋಗ್ತಾರಾ? ಸೊ ನಿಮ್ಮ ಮುಂದೆ ಒಂದು ಜಪಾನ್ ಕಮಾಡಿಟಿ ಇದೆ, ಒಂದು ಇಂಡಿಯನ್ ಕಮಾಡಿಟಿ ಇದೆ. ಸೊ ನೀವು ಯಾವ್ದನ್ನು ಪರ್ಚೇಸ್ ಮಾಡ್ತೀರಿ? Okay, you can say as a Indian. So one more example I'll give. ಸೊ ನಿಮ್ ಮುಂದೆ ಪ್ಯಾನಾಸೋನಿಕ್ ಅದು ಒಂದು ಪ್ರಾಡಕ್ಟ್ ಇದೆ, ಹಾಗೇನೆ ನಿಮ್ಮ ನ್ಯೂಲಿ ಇಶ್ಯೂ ಆದ ಇನ್ನೊಂದು ಪ್ರಾಡಕ್ಟ್ ಇದೆ. ಸೊ ನಿಮ್ಗೆ ಅದು ಯಾವ್ದು ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ನಿಮ್ಗೆ ಖಾಲಿ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆದದಂತ ಹೇಳಿ ಮಾತ್ರ ಗೊತ್ತಿದೆ. ಸೊ ನೀವು ಆಗ ಯಾವ್ದು ಪರ್ಚೇಸ್ ಮಾಡ್ತೀರಾ? ಪ್ಯಾನಾಸೋನಿಕ್ ಪರ್ಚೇಸ್ ಮಾಡ್ತೀರಾ ಅಥವಾ ಯಾವ್ದಾದ್ರು ಇಂಡಿಯಾದ ಕಮಾಡಿಟಿಯನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀರಾ? ನೀವು ಪ್ಯಾನಾಸೋನಿಕ್ ಪರ್ಚೇಸ್ ಮಾಡ್ತೀರಿ. ಯಾಕೆ ಪ್ಯಾನಾಸೋನಿಕ್? ಬಿಕಾಸ್ ಇಟ್ ಈಸ್ ಅ ವೆಲ್ ನೋನ್ ಬ್ರ್ಯಾಂಡ್. ಸೊ ಅದು ತುಂಬಾ ಫೇಮಸ್ ಆಗಿರುವ ಮತ್ತೆ ವೆಲ್ ನೋನ್ ಆಗಿರುವಂತ ಬ್ರ್ಯಾಂಡ್. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಆಯ್ತು, ಯಾವ್ದೆಲ್ಲ ಡೆವಲಪ್ಡ್ ಕಂಟ್ರಿಗಳಿದೆ ಅವುಗಳು ಕೂಡ ವಸ್ತುಗಳನ್ನು ಸೇಲ್ ಮಾಡ್ತಾ ಇದ್ರು, ಇನ್ಪುಟ್ ಅನ್ನು ಸೇಲ್ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಕಮಾಡಿಟಿಗೆ ಇಂಡಿಯನ್ ಕಮಾಡಿಟಿಗೆ ಯಾವುದೇ ಡಿಮಾಂಡ್ ಇರಲಿಲ್ಲ. For example, although all the quotas restriction on export of textile and clothing have been removed from our side, USA had not removed their quotas restriction on imports of textile from India and China. ಸೊ ಈಗ ಅಮೆರಿಕ ಈ ಎಲ್ಲ ಪಾಲಿಸಿಗಳನ್ನು ಮಾಡಿತು, ಅಗ್ರಿಮೆಂಟ್ ಮಾಡಿತು, ಎಲ್ಲವನ್ನು ಮಾಡಿತು. ಆದ್ರೆ ಇಂಡಿಯಾ ಮತ್ತೆ ಚೈನಾದ ಪ್ರಾಡಕ್ಟ್ಗಳು ಅಮೆರಿಕಕ್ಕೆ ಎಂಟರ್ ಆಗುವಾಗ ಅವರು ಟ್ಯಾರಿಫ್ ಮತ್ತೆ ಕೋಟಾವನ್ನು ನೋಡ್ತಿದ್ರು. ಸೊ ಆದ್ರೆ ಅಮೆರಿಕನ್ ಪ್ರಾಡಕ್ಟ್ ಇಂಡಿಯಾಕ್ಕೆ ಬರುವಾಗ ನೋ ಟ್ಯಾರಿಫ್ ನೋ ಕೋಟಾ. ಆದ್ರೆ ನಮ್ಮ ಪ್ರಾಡಕ್ಟ್ ಅಮೆರಿಕಕ್ಕೆ ಹೋಗುವಾಗ ಟ್ಯಾರಿಫ್ ಮತ್ತೆ ಕೋಟಾವನ್ನು ಹಾಕ್ತಿದ್ರು. ಸೊ ಹೀಗಾಗಿ ನಮ್ಮ ಪ್ರೊಡ್ಯೂಸರ್ಗೆ ಏನಾಯ್ತು, ಇದೊಂದು ಚಾಲೆಂಜ್ ಆಗಿ ಆಯ್ತು, ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಸೊ ಟ್ಯಾರಿಫ್ ಮತ್ತೆ ಕೋಟಾ ಇರುವಾಗ ಆಟೋಮೆಟಿಕ್ ಆಗಿ ನಮ್ಮ ಕಮಾಡಿಟಿಯ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ನಾವು ಹೆಚ್ಚು ಪ್ರೈಸ್ಗೆ ಅದನ್ನು ಸೇಲ್ ಮಾಡ್ಬೇಕಾಗ್ತದೆ. ಯಾವ ಕಂಟ್ರಿ ಕೋಟಾ ಇಲ್ಲದೆ ಸೇಲ್ ಮಾಡ್ತಾ ಇದೆ ಅವರ ಕಮಾಡಿಟಿಯ ಪ್ರೈಸ್ ಕಡಿಮೆ ಇರುತ್ತೆ. ಸೊ ದಿಸ್ ಇಸ್ ಅ ಒನ್ ಮೋರ್ ಪ್ರಾಬ್ಲಮ್ ವಿಚ್ ದೇ ವರ್ ಫೇಸಿಂಗ್. ಸೊ ಹ್ಯಾವ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್ ಇಂಡಸ್ಟ್ರಿಯಲ್ ಸೆಕ್ಟರ್ ರಿಫಾರ್ಮ್ಸ್? ಈ ಸ್ಲೈಡಿಗೆ ಯಾರಿಗಾದ್ರೂ ಡೌಟ್ ಇದೆನಾ? ಎನಿವನ್ ಹ್ಯಾವ್ ಅ ಡೌಟ್ ಇನ್ ದಿಸ್ ಸ್ಲೈಡ್? ಓಕೆ, ಸೊ ಹಾಗಾದ್ರೆ ಯಾವುದೇ ಸ್ಲೈಡ್ ಇಲ್ಲ, ಸೊ ನಿಮ್ಗೆ ಅರ್ಥ ಆಯ್ತು. So here we will end up our class, the reforms in industrial sector. Okay. Thank you, students.